ನ್ಯೂಸ್ ಕನ್ನಡ 14ಗೆ ಸ್ವಾಗತ. ಸೊರಬ ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷರಾಗಿ ಗುರುಕುಮಾರ್ ಎಸ್ ಪಾಟೀಲ್ ಆಯ್ಕೆಯಾಗಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಸೊರಬ ತಾಲೂಕು ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಭಾನುವಾರ ಪಟ್ಟಣದ ಲಯನ್ಸ್ ಶಾಲಾ ಆವರಣದಲ್ಲಿ ಚುನಾವಣೆ ನಡೆಯಿತು. ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಮತದಾರರು ಎಡಬಿಡದೆ ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಸರತಿ ಸಾಲಿನಲ್ಲಿ ನಿಂತು ಮತವನ್ನು ಚಲಾಯಿಸಿದರು. ಅಧ್ಯಕ್ಷ ಸ್ಥಾನಕ್ಕೆ ಗುರುಕುಮಾರ ಎಸ್ ಪಾಟೀಲ್ ಅಂದವಳ್ಳಿ, ಎಂ ಮಂಜಪ್ಪ ಮೊರಬದ, ಅಧ್ಯಕ್ಷ ಸ್ಥಾನಕ್ಕೆ ಗುರುಕುಮಾರ ಎಸ್ ಪಾಟೀಲ್ ಅಂದವಳ್ಳಿ, ಎಂ ಮಂಜಪ್ಪ ಮೊರಬದ ನೇರಲಗಿ ಮತ್ತು ವಿಎನ್ ಪಾಟೀಲ್ ಗೇರುಕೊಪ್ಪ ಸ್ಪರ್ಧಿಸಿದರು. ಒಟ್ಟು 1168 ಮತದಾರರಿದ್ದು 826 ಮತದಾರರು ಮತದಾನವನ್ನು ಮಾಡಿದ್ರು. ಗುರುಕುಮಾರ್ ಎಸ್ ಪಾಟೀಲ್ 324 ಮತಗಳನ್ನು ಪಡೆಯುವ ಮೂಲಕ ಜಯ ಗಳಿಸಿದ್ದಾರೆ. ಇನ್ನು ಎಂ ಮಂಜಪ್ಪ 322, ವಿಎನ್ ಪಾಟೀಲ್ 176 ಮತವನ್ನು ಪಡೆದುಕೊಂಡಿದ್ದು 4 ಮತಗಳು ತಿರಸ್ಕೃತಗೊಂಡಿವೆ. ಚುನಾವಣಾಧಿಕಾರಿಯಾಗಿ ವಕೀಲರಾದ ಶಿವಕುಮಾರ್ ಸಿ, ಚಂದ್ರಶೇಖರ್ ಭಾರಂಗಿ, ವಿವೇಕ್ ಎಸ್ ಗುಡವಿ ವಕೀಲರು ಕಾರ್ಯವನ್ನು ನಿರ್ವಹಿಸಿದರು. ಇನ್ನು ಗೆಲುವು ಸಾಧಿಸಿದ ಗುರುಕುಮಾರ್ ಎಸ್ ಪಾಟೀಲ್ ನ್ಯೂಸ್ ಕನ್ನಡ 14 ಮಾತನಾಡಿ, ತಮ್ಮನ್ನ ಆಯ್ಕೆ ಮಾಡಲು ಸಹಕರಿಸಿದ ಮತದಾರರು, ಸಮಾಜ ಬಾಂಧವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದಾಗಿ ತಿಳಿಸಿದರು. ಇನ್ನು ಸಮಾಜದ ಎಲ್ಲರನ್ನೂ ಒಟ್ಟಾಗಿ ಕೊಂಡೊಯ್ಯೋದರ ಜೊತೆಗೆ ಸಮಾಜವನ್ನು ಇನ್ನಷ್ಟು ಬಲಗೊಳಿಸಲಾಗುತ್ತೆ. ತಾಲೂಕು ಘಟಕದಲ್ಲಿ ಮುಂದಿನ 5 ವರ್ಷದಲ್ಲಿ ಸಮಾಜದ ಪ್ರತಿಯೊಂದು ಮನೆಗೆ ಒಂದರಂತೆ 25,000 ಷೇರುಗಳನ್ನು ಹಾಗೂ ಅದೇ ರೀತಿ ಸಮಾಜಕ್ಕೆ ಒಂದು ಕಟ್ಟಡವನ್ನು ನಿರ್ಮಿಸುವ ಗುರಿಯನ್ನು ಹೊಂದಲಾಗಿದೆ ಎಂದರು. ನ್ಯೂಸ್ ಕನ್ನಡ 14 ಸೊರಬ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸೊರಬ ತಾಲೂಕು ಘಟಕದ 2024ರ ಈ ಒಂದು ದಿನಾಂಕದಂದು ಏನು ಚುನಾವಣೆ ನಡೆಯಿತು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರ ತಾಲೂಕು ಘಟಕದ ಈ ಚುನಾವಣೆಯಲ್ಲಿ ನನ್ನನ್ನು ಒಂದು ಬಹುಮತದಿಂದ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ವೀರಶೈವ ಲಿಂಗಾಯತ ಎಲ್ಲ ನಮ್ಮ ಬಾಂಧವರಿಗೆ ನನ್ನ ಅಭಿನಂದನೆಗಳನ್ನು ಹೇಳಲು ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ದಿವಸ ನನ್ನನ್ನು ಬಹುಮತದಿಂದ ಆರಿಸಿ ತಂದಿರತಕ್ಕಂಥ ಎಲ್ಲ ಮತ ಬಾಂಧವರಿಗೂ ಮತ್ತು ನನ್ನ ಎಲ್ಲ ಒಂದು ಯಾರೇ ಇರ್ಬೋದು, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋಲು ಗೆಲುವು ಸಹಜನೇ, ಆದರೆ ಎಲ್ಲರಿಗೂ ಕೂಡ ಉತ್ತಮವಾದ ಮತಗಳನ್ನು ಕೊಟ್ಟು ನಮ್ಮ 3 ಜನ ಏನು ಸ್ಪರ್ಧೆ ಮಾಡಿದ್ದೀವಿ ಎಲ್ಲರನ್ನೂ ಬೆಂಬಲಿಸಿದ್ದಾರೆ. ಅದನ್ನು ನಾನು ಗೌರವಿಸ್ತೇನೆ. ಇದು ಗೆಲುವು ನಾಮಕಾವಸ್ಥೆ, ಎಲ್ಲರನ್ನೂ ಒಟ್ಟಿಗೆ ಒಯ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಅವರೆಲ್ಲರ ಏನು ನನ್ನ ಜೊತೆಗೆ ಸ್ಪರ್ಧೆ ಮಾಡಿ ಏನು ಹಿನ್ನಡೆ ಆಗಿದೆ ಅವರನ್ನು ಕೂಡ ಒಟ್ಟಿಗೆ ಒಯ್ದು ಅವರ ಪ್ರೀತಿಗೆ ಪಾತ್ರರಾಗಿ ಅವರು ನನ್ನ ಸರಿ ಸಮಾನರು, ಅವರನ್ನು ಒಟ್ಟಿಗೆ ಒಯ್ದು ಸಮಾಜದ ಜೊತೆಗೆ ಅವರನ್ನು ಕೆಲಸಕ್ಕೆ ಕಾರ್ಯಗಳಿಗೆ ಬಳಸ್ಕೊಂಡು ಉತ್ತಮವಾದ ಕೆಲಸಗಳನ್ನು ಮಾಡಬೇಕು ಅಂತ ಇದ್ದೀನಿ. ನನ್ನ ಒಂದು ಆಶಯ, ಈ ಸೊರಬ ತಾಲೂಕು ಘಟಕದಲ್ಲಿ 25,000 ಷೇರುಗಳನ್ನು ಮುಂಬರುವ 5 ವರ್ಷದಲ್ಲಿ ಮಾಡಬೇಕು. ಒಂದು ಮನೆ ಕಡ್ಡಾಯವಾಗಿ ಒಂದು ಷೇರನ್ನು ಮಾಡಿ ಮುಂದಿನ 5 ವರ್ಷದೊಳಗೆ ಒಂದು ಸಮಾಜದ ಜಾಗೃತಿಯನ್ನು ಮಾಡಬೇಕು ಅಂತೇಳಿ ಒಂದು ಆಶಯ ಇಟ್ಕೊಂಡಿದ್ದೀನಿ. ಅದೇ ರೀತಿ ಸಮಾಜಕ್ಕೆ ಒಂದು ಜಾಗ ಮತ್ತು ಒಂದು ಕಟ್ಟಡವನ್ನು ಮಾಡಬೇಕು ಅಂತ ಇದ್ದೀನಿ. ಹಾಗೆಯೇ ಈ ಒಂದು ಚುನಾವಣೆಯಲ್ಲಿ ನಮಗೆ ಬಹಳಷ್ಟು ಯಶಸ್ವಿ ಚುನಾವಣೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಚುನಾವಣಾಧಿಕಾರಿಯಾದ ಶಿವಕುಮಾರ್ ವಕೀಲರಿಗೂ, ಹಾಗೆಯೇ ಚಂದ್ರಶೇಖರ್ ವಕೀಲರಿಗೂ, ಹಾಗೆಯೇ ವಿವೇಕ್ ವಕೀಲರಿಗೂ, ಹಾಗೆಯೇ ರಂಗನಾಥ ಶಾಲೆ, ಇದು ಲಯನ್ಸ್ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗಗಳು, ಶಿಕ್ಷಕರಿರ್ಬೋದು, ಶಿಕ್ಷಕಿಯರಿರ್ಬೋದು, ಅವರೆಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಉತ್ತಮವಾದ ಸೇವೆಯನ್ನು ಮಾಡಿದ್ದಾರೆ ನಮ್ಮ ಸಮಾಜಕ್ಕೆ. ಇವತ್ತು ಅವರು ಶಾಲಾ ಸಿಬ್ಬಂದಿಗಳು ಇವತ್ತು ಭಾನುವಾರ ಇದ್ದರೂ ಇಷ್ಟೋ ತನಕ 8 ಗಂಟೆವರೆಗೂ ಕೆಲಸ ಮಾಡಿದ್ದಾರೆ. ನಿನ್ನೆಯಿಂದಲೂ ಕೂಡ ಈ ಒಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಚುನಾವಣೆಗೆ ನಮ್ಮ ಲಯನ್ಸ್ ಶಾಲೆಯ ಸಿಬ್ಬಂದಿಗಳು ಬಹಳ ಸಹಾಯ ಮಾಡಿ ಉತ್ತಮವಾದ ಒಂದು ಫಲಿತಾಂಶ ಕೊಡೋಕೆ ಅವರು ಭಾಗಿಯಾಗಿರ್ತಾರೆ. ಅವರಿಗೆ ನಾನು ಯಾವತ್ತೂ ಚಿರಋಣಿ ಆಗ್ತೇನೆ. ಆ ಶಿಕ್ಷಕ ಬಂಧು ಮಿತ್ರರಿಗೂ ಹಾಗೂ ನಮ್ಮ ಈ ವಕೀಲರ ಮಿತ್ರರಿಗೂ ಕೂಡ ನನ್ನ ಅಭಿನಂದನೆ ತಿಳಿಸ್ತಾ, ಹಾಗೆಯೇ ನಮ್ಮ ತಾಲೂಕಿನ
ಎಲ್ಲ ಗುರು ಹಿರಿಯರು, ಎಲ್ಲ ಮಠಾಧೀಶರುಗಳಿಗೂ ಹಾಗೂ ಎಲ್ಲ ಮಾರ್ಗದರ್ಶಕರಿಗೂ, ಹಾಗೆ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಯಾರೇ ತಾಲೂಕಿನಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು, ಪಕ್ಷಾತೀತವಾಗಿ ಎಲ್ಲ ಜನಪ್ರತಿನಿಧಿಗಳು ಕೂಡ ಅಭಿನಂದನೆಗಳನ್ನು ಈ ಸಮಯದಲ್ಲಿ ಸಲ್ಲಿಸೋದಕ್ಕೆ ಬಯಸ್ತಾ ಇದ್ದೀನಿ. ಹಾಗೆಯೇ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ನನಗೆ ಹೆಚ್ಚಿನ ಒಂದು ಸಹಾಯವನ್ನು ಮಾಡಿದ್ದಾರೆ ಈ ಚುನಾವಣೆಯಲ್ಲಿ, ಅವರಿಗೂ ಕೂಡ ಅಭಿನಂದನೆ ಮಾಡ್ತೇನೆ. ನನ್ನ ಜೊತೆಗೆ ಒಟ್ಟೊಟ್ಟಿಗೆ ಆಗಿ ನಮ್ಮ ಋತಿಕಪ್ಪ ಮಲ್ಲಿಕಣ್ಣ ಇರ್ಬೋದು, ಹಾಗೇನೆ ಶಿವನಗೌಡರು ದ್ವಾರಹಳ್ಳಿ ಇರ್ಬೋದು, ನಮ್ಮ ಅಮಿತ್ ಗೌಡ್ರು ಜಡೆ ಇರ್ಬೋದು, ಹಾಗೇನೆ ಚನ್ನಬಸಣ್ಣ ನಿಣ್ವಲ್ ಇರ್ಬೋದು, ಅರುಣ್ ಗೌಡ್ರು ಇರ್ಬೋದು, ನಮ್ಮ ಹಾಗೇನೆ ಷಣ್ಮುಖ ಗೌಡ್ರು ಹಳ್ಳಿಗೆ ಇರ್ಬೋದು, ಹಾಗೇನೆ ನಮ್ಮ ರೇವಣಪ್ಪನವ್ರ ಹಾಳ್ಗಲ್ಲೆ ಇರ್ಬೋದು, ತುಮ್ರಿಕೊಪ್ಪದ ರಾಜಗೌಡ್ರು ಇರ್ಬೋದು, ಶಿವಯೋಗಿ ಸ್ವಾಮಿಯರ್ ಇರ್ಬೋದು, ನಮ್ಮ ಸೊರಬ, ಹಾಗೇನೆ ನಮ್ಮ ಸಂಜು ಅಂತ ಅವರು ಇರ್ಬೋದು, ಹೇಗೆ ವಿವಿಧ ನಮ್ಮ ಈ ಸ್ವಾಮಿಯರಿದ್ದಾರೆ ನಮ್ಮ ಶಾಂತಕೇರಿ ಅವರು ಕೂಡ ಬಹಳಷ್ಟು ನಾನಾ ಥರದ ಎಲ್ಲ ನಮ್ಮ ಮತ ಬಾಂಧವರು, ಸಮಾಜದ ಮತ ಬಾಂಧವರು ಬಹಳಷ್ಟು ಸಹಕಾರ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಈ ಸಮಾಜದ ಮತ ಬಾಂಧವರಿಗಿರ್ಬೋದು, ಹಾಗೆಯೇ ಸಮಾಜದ ಎಲ್ಲ ನಮ್ಮ ವೀರಶೈವ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು, ಹೊಸದಾಗಿ ನೂತನವಾಗಿ ನಿರ್ದೇಶಕರಾಗಿರ್ತಕ್ಕಂಥ 20 ಜನರಿಗೂ ಕೂಡ ಈ ಒಂದು ವೇಳೆಯಲ್ಲಿ ಸಹಕಾರವನ್ನು ಕೋರಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.